ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಉಚ್ಚಿಲ್ಸ್ ಕಿಚನ್. ತುಂಬ ದಿನ ಆದ ನಂತರ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಆಗ್ತಾ ಇದ್ದೇನೆ ನಾನು. ಇವತ್ತೇನಿಲ್ಲ, ಒಂದು ಸಿಂಪಲ್ ಆಗಿ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೇನೆ. ತುಂಬಾ ಕಡಿಮೆ ಐಟಮ್ಗಳನ್ನು ಯೂಸ್ ಮಾಡಿದೊಂದು ಚಿಕನ್ ಮಾಡ್ತಿದ್ದೇನೆ. ನಿಮಗೆಲ್ಲ ತುಂಬ ಇಷ್ಟ ಆಗ್ಬೋದು. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಒಂದು ಕಡಾಯಿ ಇಟ್ಟೆ, ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಇನ್ನಿದಕ್ಕೆ ನೀರುಳ್ಳಿ ಹಾಕ್ತಾ ಇದ್ದೇನೆ. ಸರಿಯಾಗಿ ರೋಸ್ಟ್ ಮಾಡುವ. ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ನಾವು ರೋಸ್ಟ್ ಮಾಡಬೇಕಾಗ್ತದೆ. ಇನ್ನಿದಕ್ಕೆ ಕರಿಬೇವು ಸೊಪ್ಪು, ಕಾಯಿಮೆಣಸು, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಇನ್ನಿದಕ್ಕೆ ಕೋಳಿ, ಕ್ಲೀನ್ ಮಾಡಿಟ್ಟಂಥ ಕೋಳಿ, ಇದು ಒಂದೂವರೆ kg ಉಂಟಿದು. ಅರಿಶಿನ ಹುಡಿ, ಹಾಗೆ ರುಚಿಗೆ ಉಪ್ಪು, ಸರಿಯಾಗಿ ಮಿಕ್ಸ್ ಮಾಡುವ. ಇನ್ನಿದು ಬೇಯಲಿ ಸ್ವಲ್ಪ ಹೊತ್ತು. ಇನ್ನೊಂದು ಮಿಕ್ಸಿ ಜಾರಿಗೆ ಇಲ್ಲಿ ನಾನು ಕರಿಮೆಣಸು, ರೋಸ್ಟ್ ಮಾಡಿದಂಥ ಕರಿಮೆಣಸು, ಹಾಗೆ ಜೀರಿಗೆ ಹಾಕ್ತಾ ಇದ್ದೇನೆ. ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಚಿಕನ್ ಸರಿಯಾಗಿ ಬೆಂದಿದೆ. ಇನ್ನಿದಕ್ಕೆ ಆಗ ಗ್ರೈಂಡ್ ಮಾಡಿಟ್ಟಂಥ ಹುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಗರಂ ಮಸಾಲ, ಸರಿಯಾಗಿ ಮಿಕ್ಸ್ ಮಾಡುವ ಇದನ್ನು. ಆಯಿತು, ಚಿಕನ್ ಫಸ್ಟ್ ಕ್ಲಾಸ್ ಆಗಿ ಬೆಂದಿದೆ. ಕೊನೆಯದಾಗಿ ಸ್ವಲ್ಪ ಲಿಂಬೆ ರಸ, ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡುವ. ಆಯ್ತು, ಒಳ್ಳೆ ಫಸ್ಟ್ ಕ್ಲಾಸ್ ಆದಂಥ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಇದನ್ನು ನೀವು ಪರೋಟದೊಟ್ಟಿಗೆ, ಚಪಾತಿಯೊಟ್ಟಿಗೆ, ರೈಸ್ ಒಟ್ಟಿಗೆ ಕೂಡ ಟೇಸ್ಟ್ ಮಾಡೋದೊಂದು ಟೊಮೆಟೊ ಸಾರು ಇದ್ರೆ ಸೈಡಲ್ಲಿ. ಯಾಕೆಂದರೆ ಇದು ಸ್ವಲ್ಪ ಡ್ರೈ ಆಗಿದೆ. ಅಷ್ಟು ಗ್ರೇವಿ ಮಾಡಿದರೆ ಒಳ್ಳೆಯದಾಗಲ್ಲ. ಡ್ರೈ ಇದ್ರೆ ಉಂಟಲ್ಲ, ಅದೆಲ್ಲ ಸ್ವಲ್ಪ ಅಂತ ಹೇಳೋದು ಚಿಕನಿಗೆ ಆ ಮಸಾಲ ಅಂಟಿ ತುಂಬ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ಮತ್ತೊಂದು ಸಜೆಷನ್ ಏನು ಅಂತ ಹೇಳಿದರೆ, ಈ ಚಿಕನ್ ಪೆಪ್ಪರ್ ಅಂತ ಉಂಟು, ಇದನ್ನು ಮಾಡಿದ ತಕ್ಷಣ ತಿನ್ನಬಾರ್ದು. ಒಂದು 15ರಿಂದ ಒಂದು 20 ನಿಮಿಷ ಹಾಗೆ ಮುಚ್ಚಿಟ್ಟು, ಇದನ್ನು ಒಲೆಯಿಂದ ಹೊರಗೆ ತೆಗೆದು ಹಾಗೆ ಮುಚ್ಚಿಟ್ಟು ತಿನ್ನಬೇಕು. ಆಗ ತುಂಬಾ ಒಂದು ಎಂತ ಹೇಳೋದು ಟೇಸ್ಟ್ ಡಿಫ್ರೆಂಟ್ ಆಗ್ತದೆ, ತುಂಬಾ ಒಳ್ಳೆಯದಾಗ್ತದೆ. ಯಾಕೆಂತ ಹೇಳಿದರೆ ಲಾಸ್ಟಲ್ಲಿ ಹಾಕಿದ ಕರಿಬೇವು ಸೊಪ್ಪು ಉಂಟಲ್ಲ, ಅದೆಲ್ಲ ಸ್ವಲ್ಪ ಎಂತ ಹೇಳೋದು ಅದರದ್ದು ಟೇಸ್ಟ್ ಎಲ್ಲ ಸ್ವಲ್ಪ ಚಿಕನ್ಗೆ ಎಳ್ದು, ಆ ಚಿಕನದ ಮಸಾಲಕ್ಕೆ ಎಳ್ದು ತುಂಬಾ ಒಳ್ಳೆಯದಾಗ್ತದೆ. ಇನ್ನು ಇದನ್ನು ಸರ್ವ್ ಮಾಡುವ. ತುಂಬಾ ಸಿಂಪಲ್ ಆದಂಥ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಹಾಗೆ ಈ ಐಟಮನ್ನು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಆಗಿದೆ ಅಂತೇಳಿ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.